ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೃತ್ಯವೆಸಗಿದ ಹಾಗೂ ಸಹಕಾರ ನೀಡಿದವರಿಗೆ ಶಿಕ್ಷೆ ನೀಡಬೇಕು, ಕಠಿಣ ಶಿಕ್ಷೆ ನೀಡುವಂತೆ ವೀರಶೈವ ಮಹಾಸಭಾ ಆಗ್ರಹಿಸ್ತಾ ಇದೆ. ಕೃತ್ಯವೆಸಗೋದಕ್ಕೆ ಸಹಕಾರ ನೀಡಿದಂತಹ ಜನ ಏನಿದ್ದಾರಲ್ಲ ಅವ್ರಿಗೂ ಕೂಡ ಆರೋಪಿಗಳಿಗೂ ಶಿಕ್ಷೆ ನೀಡಬೇಕು, ಕಠಿಣ ಶಿಕ್ಷೆ ನೀಡುವಂತೆ ವೀರಶೈವ ಮಹಾಸಭಾ ಆಗ್ರಹಿಸ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಮಹಾಸಭಾ ಕಾರ್ಯದರ್ಶಿ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಯಾವುದೇ ಒತ್ತಡ ಪ್ರಭಾವಕ್ಕೆ ಒಳಗಾಗದೆ ನ್ಯಾಯ ಕೊಡಿಸಿ ಅಂತ ರಾಜ್ಯ ಸರ್ಕಾರ ಸಾಮಾನ್ಯ ಕುಟುಂಬದ ಪರವಾಗಿ ನಿಲ್ಲಬೇಕು ಅಂತ ಅವರು ಆಗ್ರಹಿಸ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಅಗತ್ಯ ನೆರವನ್ನು ನೀಡಬೇಕು. ರೇಣುಕಾ ಸ್ವಾಮಿ ಕುಟುಂಬದ ದುಃಖದಲ್ಲಿ ಮಹಾಸಭಾ ಭಾಗಿಯಾಗಿದೆ. ಅವರ ಕುಟುಂಬಕ್ಕೆ ನ್ಯಾಯ ಕೊಡಿಸಲು ಮಹಾಸಭಾ ಸಿದ್ಧವಾಗಿದೆ. ಮಹಾಸಭಾ ಕಾರ್ಯದರ್ಶಿ ಎಚ್.ಎಂ. ರೇಣುಕಾ ಪ್ರಸನ್ನ ಪತ್ರ ಬರೆದಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ವೀರಶೈವ ಮಹಾಸಭಾದ ಅಧ್ಯಕ್ಷ ಎಚ್.ಎಂ. ರೇಣುಕಾ ಪ್ರಸನ್ನ ಪತ್ರ ಬರೆದಿದ್ದಾರೆ ಸಿಎಂಗೆ ಅಥವಾ ರಾಜ್ಯ ಸರ್ಕಾರಕ್ಕೆ. ಇದರಲ್ಲಿ ಕಾನೂನಿನ ಅಡಿಯಲ್ಲಿ ಶಿಕ್ಷೆಯನ್ನು ಕೊಡಿಸಬೇಕು, ಜೊತೆಗೆ ಯಾರೆಲ್ಲ ಸಹಕಾರ ನೀಡಿದಾರಲ್ಲ ಆತನ ಕೊಲೆಗೆ ಸಹಚರರು ಅವ್ರಿಗೂ ಕೂಡ ಕಠಿಣ ಶಿಕ್ಷೆಯಾಗಬೇಕು. ಇದರಲ್ಲಿ ರಾಜಕೀಯ ಆಗಬಾರ್ದು, ಉಳ್ಳವರಿಗೊಂದು ಇಲ್ಲದೇ ಇರೋರಿಗೊಂದು ನ್ಯಾಯ ಅನ್ನೋ ರೀತಿಯಲ್ಲ ಆಗಲೇಬಾರ್ದು ಇದು ಅನ್ನೋ ವಿಚಾರವನ್ನು ಉಲ್ಲೇಖಿಸಿ ಪತ್ರ ಬರೆದಿದ್ದಾರೆ ಅವರು. ಇನ್ನು ರೇಣುಕಾ ಸ್ವಾಮಿ ಕುಟುಂಬದ ಸದಸ್ಯರ ಒಂದು ಪರಿಹಾರಕ್ಕೂ ಕೂಡ ಏನಾದರೂ ಅವರ ಕುಟುಂಬಕ್ಕೆ ಸಹಾಯಕ್ಕೆ ನಿಲ್ಲಬೇಕು ಅನ್ನೋ ರೀತಿಯಲ್ಲೂ ಕೂಡ ಅವರು ಪತ್ರ ಬರೆದಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೃತ್ಯವೆಸಗಿದ ಹಾಗೂ ಸಹಕಾರ ನೀಡಿದವರಿಗೆ ಶಿಕ್ಷೆ ನೀಡಬೇಕು, ಕಠಿಣ ಶಿಕ್ಷೆ ನೀಡುವಂತೆ ವೀರಶೈವ ಮಹಾಸಭಾ ಆಗ್ರಹಿಸ್ತಾ ಇದೆ. ಕೃತ್ಯವೆಸಗೋದಕ್ಕೆ ಸಹಕಾರ ನೀಡಿದಂತಹ ಜನ ಏನಿದ್ದಾರಲ್ಲ ಅವ್ರಿಗೂ ಕೂಡ ಆರೋಪಿಗಳಿಗೂ ಶಿಕ್ಷೆ ನೀಡಬೇಕು, ಕಠಿಣ ಶಿಕ್ಷೆ ನೀಡುವಂತೆ ವೀರಶೈವ ಮಹಾಸಭಾ ಆಗ್ರಹಿಸ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಮಹಾಸಭಾ ಕಾರ್ಯದರ್ಶಿ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಯಾವುದೇ ಒತ್ತಡ ಪ್ರಭಾವಕ್ಕೆ ಒಳಗಾಗದೆ ನ್ಯಾಯ ಕೊಡಿಸಿ ಅಂತ ರಾಜ್ಯ ಸರ್ಕಾರ ಸಾಮಾನ್ಯ ಕುಟುಂಬದ ಪರವಾಗಿ ನಿಲ್ಲಬೇಕು ಅಂತ ಅವರು ಆಗ್ರಹಿಸ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಅಗತ್ಯ ನೆರವನ್ನು ನೀಡಬೇಕು. ರೇಣುಕಾ ಸ್ವಾಮಿ ಕುಟುಂಬದ ದುಃಖದಲ್ಲಿ ಮಹಾಸಭಾ ಭಾಗಿಯಾಗಿದೆ. ಅವರ ಕುಟುಂಬಕ್ಕೆ ನ್ಯಾಯ ಕೊಡಿಸಲು ಮಹಾಸಭಾ ಸಿದ್ಧವಾಗಿದೆ. ಮಹಾಸಭಾ ಕಾರ್ಯದರ್ಶಿ ಎಚ್.ಎಂ. ರೇಣುಕಾ ಪ್ರಸನ್ನ ಪತ್ರ ಬರೆದಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ವೀರಶೈವ ಮಹಾಸಭಾದ ಅಧ್ಯಕ್ಷ ಎಚ್.ಎಂ. ರೇಣುಕಾ ಪ್ರಸನ್ನ ಪತ್ರ ಬರೆದಿದ್ದಾರೆ ಸಿಎಂಗೆ ಅಥವಾ ರಾಜ್ಯ ಸರ್ಕಾರಕ್ಕೆ. ಇದರಲ್ಲಿ ಕಾನೂನಿನ ಅಡಿಯಲ್ಲಿ ಶಿಕ್ಷೆಯನ್ನು ಕೊಡಿಸಬೇಕು, ಜೊತೆಗೆ ಯಾರೆಲ್ಲ ಸಹಕಾರ ನೀಡಿದಾರಲ್ಲ ಆತನ ಕೊಲೆಗೆ ಸಹಚರರು ಅವ್ರಿಗೂ ಕೂಡ ಕಠಿಣ ಶಿಕ್ಷೆಯಾಗಬೇಕು. ಇದರಲ್ಲಿ ರಾಜಕೀಯ ಆಗಬಾರ್ದು, ಉಳ್ಳವರಿಗೊಂದು ಇಲ್ಲದೇ ಇರೋರಿಗೊಂದು ನ್ಯಾಯ ಅನ್ನೋ ರೀತಿಯಲ್ಲ ಆಗಲೇಬಾರ್ದು ಇದು ಅನ್ನೋ ವಿಚಾರವನ್ನು ಉಲ್ಲೇಖಿಸಿ ಪತ್ರ ಬರೆದಿದ್ದಾರೆ ಅವರು. ಇನ್ನು ರೇಣುಕಾ ಸ್ವಾಮಿ ಕುಟುಂಬದ ಸದಸ್ಯರ ಒಂದು ಪರಿಹಾರಕ್ಕೂ ಕೂಡ ಏನಾದರೂ ಅವರ ಕುಟುಂಬಕ್ಕೆ ಸಹಾಯಕ್ಕೆ ನಿಲ್ಲಬೇಕು ಅನ್ನೋ ರೀತಿಯಲ್ಲೂ ಕೂಡ ಅವರು ಪತ್ರ ಬರೆದಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.